ನಾವು ಏನೋ ಒಂದು ಕೋರ್ಸ್ ಮಾಡ್ಬೇಕಾದ್ರೆ ಕೆಲವೊಂದು ಉದ್ದೇಶಗಳನ್ನ ಇಟ್ಕೋತೇವೆ. ಆ ಉದ್ದೇಶಗಳ ಸ್ಪಷ್ಟತೆಯನ್ನ ಇಲ್ಲಿ ನೀಡೋದಕ್ಕೆ ಬಯಸ್ತಾ ಇದ್ದಾನೆ. ನನ್ನ ಉದ್ದೇಶ ಏನು ಅಂದ್ರೆ ಕೋರ್ಸ್ಗೆ ಮುಂಚೆ 3 ತಿಂಗಳು ಮಾಡ್ತಾ ಇದ್ದೆ ಕೋರ್ಸ್. ಈಗ 3 ಮಂತ್ಸ್ ಟು 1 ಇಯರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀನಿ. 3 ಮಂತ್ಸಲ್ಲೇ ಕಲಿಬಹುದು, ಆದರೆ 1 ಇಯರ್ವರೆಗೂ ಗೈಡ್ ಮಾಡ್ತಾ ಅದಾದ ನಂತರ ಏನು, ನಮ್ಮ ಒಂದು ಸಮುದಾಯದಲ್ಲಿ ಇದ್ದುಕೊಂಡು ವಾಲಂಟಿಯರ್ ಆಗಿ ಇದ್ದುಕೊಂಡು ನಿರಂತರ ಕಲಿಕೆಯನ್ನ ಮುಂದುವರಿಸಬೇಕು. ಅದು ಟಿಲ್ ಮೈ ಲಾಸ್ಟ್ ಬ್ರೆತ್ ಅಂತ ಒಂದು ಕಮ್ಯುನಿಟಿಯನ್ನ ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ 3 ವಿಭಾಗವನ್ನ ಕೂಡ ಮಾಡಿ ನಾನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದರಲ್ಲಿ ಕೆಲವರಾದರೂ ಈ ಕಮ್ಯುನಿಟಿಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. 2 ವರ್ಷ, 3 ವರ್ಷ, ಅದನ್ನ 4 ವರ್ಷ ಆದರೂ ಅದೇ ನನಗೆ ತುಂಬ ಸಂತೋಷದ ವಿಚಾರ. ಅಂಡ್ ನಾನು ಸೂಟಬಲ್ ರೆಕಗ್ನಿಷನ್ ನಿಮಗೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು. ನನ್ನ ಪುಸ್ತಕಗಳಲ್ಲೇನೆ ಎಷ್ಟೊಂದು ಒಂದು ಎಕ್ಸಾಂಪಲ್ ಕೊಡ್ತಾನೆ. ಈಗ ಅನನ್ಯತೆ ರೀರಿ ಅನ್ನುವಂಥ ಪುಸ್ತಕದಲ್ಲಿ ಡಾಕ್ಟರ್ ಶಿವಶಂಕರ್ ಅಂತ ಹೋಮಿಯೋಪತಿ ಬಗ್ಗೆ ಅವ್ರು ಡಾಕ್ಟರ್ ಇದ್ರು, ಒಂದು ಲೇಖನವನ್ನೇ ಬರೆಸ್ತೆ. ಆಮೇಲೆ ಒಪಿನಿಯನ್ಸು, ಕವನಗಳು ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ವೇದಿಕೆ ಕ್ರಿಯೇಟ್ ಮಾಡಿದ್ದೇನೆ. ನಾವು ಗ್ರ್ಯಾಟಿಟ್ಯೂಡ್ ಅನ್ನೋ ಫಂಕ್ಷನ್ ಮಾಡ್ತಾ ಅಲ್ಲಿ ಕೂಡ ಆನ್ಲೈನ್ ಸ್ಟೂಡೆಂಟ್ಸ್ ಆಫ್ಲೈನಲ್ಲಿ ಇನ್ವಾಲ್ವ್ ಮಾಡ್ತೇನೆ. ಎಲ್ಲೆಲ್ಲಿ ಸಾಧ್ಯವೋ ನನಗೆ ನನ್ನ ಸಂಪರ್ಕಗಳನ್ನು ಬಳಸಿ ನಮ್ಮ ಆನ್ಲೈನ್ ಕ್ಲಾಸ್ಗಳಿಗೆ ಯಾವ ರೀತಿ ಸಹಾಯ ಮಾಡೋಕ್ಕಾಗತ್ತೆ, ಯಾವ ರೀತಿ ರೆಕಗ್ನಿಷನ್ ಮಾಡೋಕ್ಕಾಗತ್ತೆ, ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ಸಕ್ಸಸ್ ಸ್ಟೋರೀಸ್ದು ಸುಮಾರು ಜನದು ಯೂಟ್ಯೂಬ್ ವಿಡಿಯೋ ಮಾಡಿರ್ತಾನೆ, ನೀವು ಯೂಟ್ಯೂಬ್ ಗಮನಿಸ್ತಾ ಇರಿ. ನಂದೇನು ಗುರಿ ಅಂದರೆ, ನೀವೊಂದಿನ ಸಾರ್ ಐ ಹ್ಯಾವ್ ಅಚೀವ್ಡ್ ಅಂದ್ಬಿಟ್ಟು ನನ್ನ ಹತ್ರ ಹೇಳ್ಕೊಂಡು ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು. ದಟ್ಸ್ ಮೈ ಟಾರ್ಗೆಟ್. ಈ ವರ್ಷ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸೆಪ್ಟೆಂಬರ್ನಲ್ಲಿ. ಯಾರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಸೂಪರ್ ಸ್ಪೀಕರ್ ಅವಾರ್ಡ್ ಅಂತಲೂ ಒಂದು ದೊಡ್ಡ ಫಂಕ್ಷನ್ನಲ್ಲಿ ನಾನು ನೀಡ್ತಾ ಇದ್ದೇನೆ. ಸದ್ಯದಲ್ಲಿ ಈ ವರ್ಷ ಅಂದರೆ 2025ರಲ್ಲಿ ಸೆಪ್ಟೆಂಬರ್ 14ನೇ ತಾರೀಕು ಈ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅಲ್ಲಿ ನಾನು ಅಲ್ಲಿ ನೀಡ್ತಾ ಇದ್ದೇನೆ ಅನ್ನುವ ಮಾಹಿತಿಯನ್ನ ಇಲ್ಲಿರೋರಿಗೆ ಕೊಡ್ತಾ ಇದ್ದೇನೆ. ದೆನ್ ವಿಡಿಯೋ ಮಾಡ್ಯೂಲ್ಸ್ ಒಂದು 15-16 ವರ್ಷ ನಾನು ನನಗೆ ಪರಿಚಯವಿರುವ ತುಂಬ ತುಂಬ ದೊಡ್ಡ ಸಾಧಕರ ಬಳಿಗೆ ಹೋಗಿ ಕ್ಯಾಮ್ರಾ ತಗೊಂಡು ವಿತ್ ಪ್ರಾಪರ್ ರೆಕಾರ್ಡಿಂಗ್ ಆ್ಯಂಡ್ ಎಡಿಟಿಂಗ್ ಮಾಡಿ ಮಾಡ್ತಾ ಬಂದಿದ್ದೇನೆ. ನನಗನ್ಸುತ್ತೆ ಅಟ್ಲೀಸ್ಟ್ ಒಂದು 20 lakhs ಖರ್ಚು ಮಾಡಿರ್ಬೋದು ಒಂದು 15-18 ವರ್ಷದಲ್ಲಿ. ಪೀಪಲ್ ಲೈಕ್ ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ, ಮತ್ತೂರು ಕೃಷ್ಣಮೂರ್ತಿ, ಜಸ್ಟಿಸ್ ಶಿವರಾಜ್ ಪಾಟೀಲ್, ಪಂಡಿತ್ ಸುಧಾಕರ್ ಚತುರ್ವೇದಿ, ಚಕ್ರವರ್ತಿ ಸೂಲಿಬೆಲೆ, ವಿ ಗುಂಡೂರಾವ್, ಜರಗನಹಳ್ಳಿ ಶಿವಶಂಕರ್, ಅನೇಕ ಕವಿಗಳು, ಸಾಹಿತಿಗಳು, ದೊಡ್ಡ ದೊಡ್ಡ ಸಾಧಕರು, ಇಂಡಸ್ಟ್ರಿಯಲಿಸ್ಟ್ಸ್ ಅವರ ಅನುಭವಗಳನ್ನು ಸುಮಾರು ನನ್ನ ಪ್ರಕಾರ 100 ಜನರಾದ ಅನುಭವವನ್ನು ನಿಮಗೆ ಇನ್ ಎ ನಟ್ ಶೆಲ್ ಮಾಡ್ಯೂಲ್ ರೂಪದಲ್ಲಿ ನೀಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೋರ್ಸ್ ಸೇರ್ಕೋತಾರೆ ಅವ್ರಿಗೆ ಮಾತ್ರ ಈ ವಿಡಿಯೋ ಮಾಡ್ಯೂಲ್ಗಳನ್ನು ನೀಡುತ್ತೇನೆ. ಅಂಥ ಒಂದು ಲಾಭ ನಿಮಗಿರ್ತದೆ ಅನ್ನುವಂಥದ್ದು. ಎಸ್ಪೆಷಲಿ ಸ್ಕಿಲ್ಸ್ನ ಹೇಳ್ಕೊಡೋದಕ್ಕೆ ನಾವು ಯಾವಾಗಲೂ ಮಾಹಿತಿ ಕೊಡ್ತೇನೆ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸ್ಪೀಕಿಂಗ್ಗೆ ನಾನು ನುಡಿಗನ್ನಡಿ ಪುಸ್ತಕ ಬರೆದಿದ್ದೀನಿ, ನಿರೂಪಣೆ ನಿರೂಪಿಸಿ ಪುಸ್ತಕ ಬರೆದಿದ್ದೇನೆ, ಮತ್ತು ಟ್ರೈನಿಂಗ್ ಇಂಪಾರ್ಟೆನ್ಸ್ಗೆ ಅನನ್ಯತೆ ಎರೀರಿ ಅನ್ನೋಂಥ ಪುಸ್ತಕ ಬರೆದಿದ್ದೇನೆ. ಇವು 3 ಪುಸ್ತಕಗಳು ನಿಮಗೆ ಬೇಸಿಕ್ ಮಾಹಿತಿಯನ್ನು ಕೊಡುತ್ತೆ. ಆದರೆ ನಮ್ಮ ಆನ್ಲೈನ್ ಕೋರ್ಸ್ ಸೇರಿದಾಗ ಏನಾಗುತ್ತೆ, ವಿಷಯಗಳನ್ನೇ ಕೊಟ್ಟು ಕೊಟ್ಟು ಮಾತಾಡಿಸ್ತಾ ಇರ್ತಾನೆ. ಪ್ರತಿ ಗುರುವಾರ ಸೆಷನ್ಸ್ ಮಾಡ್ತಾ ಇದ್ದೇನೆ. ಅಲ್ಲಿ ಏನಾಗುತ್ತೆ, 3+1 ಟಾಪಿಕ್, 3 ಟಾಪಿಕ್ಸ್ನ 1 ಮಿನಿಟ್ ನಮ್ಮೆಲ್ಲ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಜೊತೆ ಮಾತಾಡಿಸ್ತಾ ಇದ್ದೇನೆ. ಅದಾದಮೇಲೆ ಒಂದು ವಿಷಯ ಇಟ್ಕೊಂಡು ಲೈವ್ನಿಗೆ ಹೋಗ್ತಾನೆ. ಕೆಲವು ಸರಿ ಗೆಸ್ಟ್ಗಳನ್ನು ಕರ್ಕೊಂಬಂದು ಆ ಗೆಸ್ಟ್ಗಳನ್ನು ಅವ್ರ ಜೊತೆ ನಿಮ್ಮನ್ನು ಮಾತಾಡಿಸ್ತಾರೆ. ಸೊ ಪ್ರಾಕ್ಟಿಕಲ್ ಲರ್ನಿಂಗ್. ಸೊ ಪ್ರಾಕ್ಟೀಸ್ 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 ಅದು ನಮ್ಮ ಮೂಲ ಮಂತ್ರ. ಅದರ ಮೂಲಕ ನೀವು ಮಾತನಾಡಿದಾಗ ನಿಮ್ಮ ಓರೆಕೋರುಗಳನ್ನು ತಿದ್ದುವ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಜೊತೆಗೆ ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಕ್ಲಾರಿಟಿ ಸಿಕ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹರಿಪ್ರಸಾದ್ ಅಂತ ಬಂದಿದ್ದಾರೆ ಒಬ್ಬ ಸ್ಟೂಡೆಂಟು. ಅವರು 3 ತಿಂಗಳಿಂದ ಹೇಗೆ ಮಾತಾಡ್ತಾ ಇದ್ರು, ಈಗ ಹೇಗೆ ಮಾತಾಡ್ತಾ ಇದ್ರು, ಹಳೆ ವಿಡಿಯೋ ನೋಡಿ ಈಗ ವಿಡಿಯೋ ನೋಡಿ ಚೇಂಜ್ ಇರುತ್ತೆ. ಹಾಗೆ ನೀವು ಕೂಡ ಹೇಗಿದ್ರಿ ಹೇಗಾದ್ರಿ, ಕ್ಲಾರಿಟಿ, ಸ್ಪಷ್ಟತೆ, ಬಿಫೋರ್ ಆ್ಯಂಡ್ ಆಫ್ಟರ್ 100% ಪ್ರೂಫ್. ಮತ್ತು ನನಗೇನು ಗ್ಯಾರಂಟಿ ಅಂದರೆ, ನನ್ನ ಬಳಿ ಯಾರೇ ಬಂದರೂ ಕಲಿತೀವಿ ಕಂಟಿನ್ಯೂಸ್ ಆಗಿ ಬರ್ತಾರೆ ಅಂದರೆ 100% ರಿಸಲ್ಟ್. ನಂದು ದಿಸ್ ಮೈ ಚಾಲೆಂಜ್. ಯಾರಿಗೆ ಮಾತಾಡಕ್ಕೆ ಬರುತ್ತೆ ನಮ್ಮ ಹತ್ರ ಬಂದರೆ ಖಂಡಿತ ಕಲಿಬೋದು ಅನ್ನುವಂತಹ ಭರವಸೆ ಮತ್ತು ಪ್ರೂಫ್
ಇದೆ. ಜೊತೆಗೆ ಯೂಟ್ಯೂಬ್ ಲೈವ್ ಎಕ್ಸ್ಪೋಷರ್ ಪ್ರತಿ ವಾರ ಗುರುವಾರ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ ಬಂದು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲರನ್ನೂ ಮಾತಾಡಿಸ್ತಾ ಇರ್ತಾನೆ, ಇಂಟ್ರಾಕ್ಟ್ ಮಾಡ್ತಾನೆ, ಅವರೇ ನನ್ನ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಮ್ಯಾನೇಜ್ಮೆಂಟ್ ಫಾರ್ಮುಲಾ ಇದು SWOT ಅಂತ, ಸ್ವಾಟ್ ಅನಾಲಿಸಿಸ್ ಅಂತ ಕರೀತಾರೆ. ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಸ್ಟ್ರೆಂತ್ಸ್ನ ಸ್ಟ್ರೆಂಥನ್ ಮಾಡಬೇಕು, ವೀಕ್ನೆಸ್ನ ಟು ಕನ್ವರ್ಟ್ ವೀಕ್ನೆಸ್ ಇಂಟು ಸ್ಟ್ರೆಂತ್, ಐಡೆಂಟಿಫೈ ದಿ ಆಪರ್ಚುನಿಟೀಸ್ ಅಂಡ್ ಫೇಸ್ ದ ಥ್ರೆಟ್ಸ್, ಫೇಸ್ ದ ಚಾಲೆಂಜಸ್. ದಟ್ಸ್ ಇಟ್, ಸಿಂಪಲ್ ಫಾರ್ಮುಲಾ. ಇದನ್ನು ನಾನು ಅಡಾಪ್ಟ್ ಮಾಡಿ ಇದು 99% ನಿಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಮಾಸ್ಟರ್ ಕ್ಲಾಸ್ ಯಾಕೆ ಮಾಡ್ತಾ ಇರ್ತೀನಿ? ಮಾಸ್ಟರ್ ಕ್ಲಾಸ್ ವೆಬಿನಾರ್ ಅಂದರೆ ನಿಮಗೆ ಒಂದೇ ವಿಷಯ ಇದ್ರೂ ಅದರ ಬಗ್ಗೆ ಬೇರೆ ಬೇರೆ ರೀತಿ ಹೇಳ್ತಾ 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 ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗ್ಬಿಡುತ್ತೆ. ಹಾಗಾಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾನೆ. ದೆನ್ ಝೂಮ್ ಸೆಷನ್ನಲ್ಲಿ ನಾನು ವಿಶೇಷವಾಗಿ ಗೋಲ್ಡ್ ಮತ್ತು ಡೈಮಂಡ್ಸ್ ಬಂದವ್ರಿಗೆ ಹೆಚ್ಚು ಗೈಡ್ ಮಾಡ್ತಾನೆ. ಮತ್ತು ಈವನ್ ಸಿಲ್ವರ್ ಅವ್ರಿಗೆ ವೀಕ್ಲಿ ಝೂಮಲ್ಲೇ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು, ಟೆಕ್ನಿಕಲಿ ಸಪೋರ್ಟಿವ್ ಆಗಿದೆ, ಎದುರು ಬದ್ರು ಕೂತಂಗೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮಗೆ ಎದುರು ಬದ್ರು ಕೂತವರು ಹೇಗೆ ನೀಟಾಗಿ ಕಾಣಿಸ್ತಾ ಹೋಗ್ತಾರೆ. ಈಗ ಕೆಲವು ಹೊಸಬರು ಬಂದಿರೋದ್ರಿಂದ ಅವ್ರ ಮುಖದ ಮೇಲೆ ಲೈಟು, ನಮ್ಮ ಮುಖದ ಮೇಲೆ ಲೈಟು ಬರೋ ಹಂಗೆ ಕೂತ್ಕೋಬೇಕು ನಾವು. ಮೊಬೈಲಲ್ಲಿ ಬಂದವರು ಹಿಂಗೆ ಈ ಉದ್ದುದ್ದ ಬರೋ ಬದಲು ಅಡ್ಡಡ್ಡ ಬರಬೇಕು. ಈಗ ನೋಡೋಣ, ಚೇಂಜ್ ಮಾಡಿ, ನಿಮ್ಮ ಮುಖದ ಮೇಲೆ ಲೈಟ್ ಬರೋಂಗೆ ಕೂತ್ಕೊಳ್ಳಿ. ಸೊ ಏನಾಗ್ತದೆ, ನಮ್ಗೆ ಎದುರು ಬದ್ರು ಈಸಿಯಾಗಿ ಕಲ್ತ್ಬಿಡ್ತೀವಿ ನಾವು. ಒಂಥರ ಇದು ನಾವು ನಿಮ್ಮ ಮನೆಗೆ ನಾನು ಬಂದಂಗೆ, ನಾವು ನಮ್ಮ ಜಾಗಕ್ಕೆ ನೀವು ಬಂದಂಗೆ, ಇಟ್ಸ್ ವೆರಿ ಈಸಿ. ಅಂದರೆ ಒಂದು ಇಟ್ಸ್ ಸ್ಮಾಲ್ ಕರೆಕ್ಷನ್ ಇಂದ ಹಿಡಿದು ವಿ ಕ್ಯಾನ್ ಡೂ ವಂಡರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ವಿಡಿಯೋನಲ್ಲಿರೋರ್ನೆಲ್ಲ ಒಂದು ಸಣ್ಣ ಆಕ್ಟಿವಿಟಿ ಮಾಡೋಣ. ಓಕೆ, ನಿಮ್ಮೆಲ್ರಿಗೂ ನಮಸ್ಕಾರ ಅಂತೀನಿ. ವಿಡಿಯೋನಲ್ಲಿ ಕಾಣಿಸಿ ಗೊತ್ತಾಗುತ್ತೆ ನನಗೆ. ಎಸ್, ನಮಸ್ಕಾರ ಮಾಡಿ ಸರ್. ನೋಡಿ, ಸಾನ್ವಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಎಸ್, ಶ್ರೇಯಸ್ ಗೌಡ್ರು ನಮಸ್ಕಾರ. ಎಂಥವ್ರಿಗೆ ಆಗಲಿ ನಾವು ನಮಸ್ಕಾರ ಮಾಡ್ತಾ ಇದ್ರೆ, ಹರಿಪ್ರಸಾದ್ ನಮಸ್ಕಾರ ಮಾಡ್ರಿ, ಬಾಯಿ ಮೇಲೆ ಯಾಕೆ ಬೆರಳಿಟ್ಕೊಂಡಿದ್ದೀರಿ? ಇನ್ನೊಬ್ರು ವಿವೋ ನಮಸ್ಕಾರ. ಡ್ರೈವಿಂಗಾ? ನೀವೇ ಡ್ರೈವ್ ಮಾಡ್ತಾ ಇದ್ರೆ ಕೈ ಎತ್ತಬೇಡಿ. ಡ್ರೈವ್ ಮಾಡ್ತಾ ಇದ್ರೆ ಹೇಳಿ ನಮಸ್ಕಾರ ಮಾಡ್ತಿದ್ದೀವಿ, ಕರೆಕ್ಟಾ? ಗುಡ್. ಹಿಂಗಂದ್ರು ಅವರು, ಹಿಂಗನ್ರಿ ಅವ್ರು ಅಂದಿದ್ದಕ್ಕೆ ಹಾಯ್ ಅಂತ, ಹಾಯ್ ಹಾಯ್ ಅಂತೀವಿ. ಯಾರೋ ಹೋಗ್ತಾ ಇದ್ರೆ ಬಂದ್ರ ಹಾಯ್ ಬಾಯ್ ಅಂತೀವಿ. ಎಷ್ಟು ಚೆನ್ನಾಗಿರುತ್ತಲ್ಲ, ಅಲ್ಲ? ತುಂಬ ಚೆನ್ನಾಗಿರುತ್ತೆ, ಕರೆಕ್ಟಾ? ಹಾಗೆ ಈ ವಿಕ್ಟರಿ ವಿ ಅಂತ ತೋರಿಸಿ. ವಿ ವಿ ಅಂದ್ರೆ ನಾವು ನಮ್ಮ ಲೈಫಲ್ಲಿ ಗೆಲ್ಲಬೇಕಲ್ವೇನ್ರೆ, ಅಲ್ವಾ? ಥಮ್ಸ್ ಅಪ್, ರೈಟ್, ಥಮ್ಸ್ ಅಪ್. ಎಸ್, ಎಷ್ಟು ಮಜಾ ಇರ್ತದೆ ಲೈವಲ್ಲಿ ಹಿಂಗಿದ್ದು ಕೂತ್ಕೊಂಡು ಮಾಡ್ತಾ ಇದ್ರೆ. ಎಸ್, ಸ್ಮೈಲ್, ಹಾಗೆ ಸ್ವಲ್ಪ ಸ್ಮೈಲ್, ಇನ್ನೂ ಸ್ವಲ್ಪ ಸ್ಮೈಲ್ ಬರಲಿ. ಚಿಕ್ಕ ಮಕ್ಕಳಲ್ಲಿ ಬೇಗ ಬಂದ್ಬಿಡತ್ತೆ. ಸಾನ್ವಿ ಎಷ್ಟು ಸಗದ ಸ್ಮೈಲ್ ಮಾಡ್ತಾರೆ, ವೀರಭದ್ರಯ್ಯನವರು ಅಷ್ಟೇ. ಒಂದು ಸಣ್ಣ ಸಣ್ಣ ಚೇಂಜ್ ರೀ, ಒಂದು ಸ್ಮಾಲ್ ಚೇಂಜು ನಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ ಅಂತ ಅರ್ಥ ಮಾಡ್ಸೋಕ್ಕಷ್ಟೇ ಇವೆಲ್ಲ ಸ್ವಲ್ಪ ಮಾತಾಡಿಸ್ತೆ ನಾನು. ಸ್ನೇಹಿತರೆ, ಎ ಸ್ಮಾಲ್ ಚೇಂಜ್ ಕ್ಯಾನ್ ಮೇಕ್ ಬಿಗ್ ವಂಡರ್ಸ್ ಇನ್ ಅವರ್ ಲೈಫ್. ಓಕೆ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ನಾನು ಆಗಾಗ 1 ಡೇ ಆಫ್ಲೈನ್ ಟ್ರೈನಿಂಗು, 2 ಡೇಸ್ ಮಾಡ್ತಾನೆ, ಆಮೇಲೆ 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇರ್ತಾನೆ. ಅದು ಯಾಕೆ ಅಂತಂದರೆ, ಕೆಲವರು ಸರ್ ನಾವು ಆನ್ಲೈನಲ್ಲೇ ಇರ್ತೀವಿ, ಒಂದ್ಸರಿ ಬರಬೇಕು ಟ್ರೈನಿಂಗು, ಅಲ್ಲಿ ಒಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಮೇಲೆ ಹೆಚ್ಚು ಕರೆಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಟ್ರೈನಿಂಗ್ ಆನ್ಲೈನಲ್ಲಿ ಸಿಲ್ವರು, ಗೋಲ್ಡು, ಡೈಮಂಡು ಈ ರೀತಿಯ ಕಮ್ಯುನಿಟಿಗಳನ್ನು ನಾನು ಮಾಡ್ತಾ ಇರ್ತಾನೆ. ಸೊ ಅದಲ್ಲದೆ 1-to-1 ಟ್ರೈನಿಂಗ್ ಆನ್ಲೈನ್ ಮತ್ತು ಆಫ್ಲೈನ್ ಇದು ಡೈಮಂಡ್ ಕಮ್ಯುನಿಟಿನಲ್ಲಿ ಮಾಡ್ತೇನೆ. 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಅಂತೂ 7 ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ದೇನೆ. ನೀವೇನು ಮಾಡಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ನಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಿ, ಅಲ್ಲಿ 3 ಡೇಸ್ ಕ್ಯಾಂಪ್ ಅಂತ ಒಂದು ಫೋಲ್ಡರ್ ಇದೆ, ಆ ಪ್ಲೇ ಲಿಸ್ಟ್ ಇದೆ. ಅದನ್ನು ನೀವು ಜಸ್ಟ್ ನೋಡಿಬಿಟ್ರೆ ನೆಕ್ಸ್ಟು ಯಾವಾಗ ನಡೆಯುತ್ತೆ 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಅಂತ ಬಂದುಬಿಡ್ತೀರ. ಸೊ ಸುಮಾರು ಜನ ಕೇಳ್ತಾರೆ, ಸರ್ ಎಷ್ಟು ತಿಂಗಳಲ್ಲಿ ಕಲಿಬೋದು ಅಂತ. ನನ್ನ ಪ್ರಕಾರ ನೀವು ದಿನಕ್ಕೆ ಅರ್ಧ ಗಂಟೆಯಿಂದ 1 ಗಂಟೆ ಮಿನಿಮಮ್ ಟೈಮ್ ಕೊಟ್ಟರೆ 3 months to 1 year ಅಲ್ಲಿ ನೀವು ಕಲಿಬೋದು. ಆದರೆ ನಾವು ನಮ್ಮ ಸಂಸ್ಥೆಯ ಮೂಲಕ ನಿಮಗೆ ಲೈಫ್ ಟೈಮ್ ಆಪರ್ಚುನಿಟಿಯನ್ನು
ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಬೇರೆ ಬೇರೆ ವೇದಿಕೆನ ಕ್ರಿಯೇಟ್ ಮಾಡ್ತೇವೆ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ ಸುಮಾರು 23-24 ವರ್ಷಗಳ ಕಾಲಕ ದೂರದರ್ಶನದಲ್ಲಿ ವಾರ್ತಾ ವಾಚನ ಸಂದರ್ಶನಗಳ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ದೇನೆ. ಹಲವು ಕೃತಿಗಳು ನನಗೆ ಲೇಖಕನನ್ನಾಗಿ ಜನ ಗುರುತಿಸ್ತಾ ಇದ್ದಾರೆ. ಬೇರೆ ಬೇರೆ ವೇದಿಕೆಗಳಲ್ಲಿ ನೀವು ಕೂಡ ಆಟೋಗ್ರಾಫ್, ಫೋಟೋಗ್ರಾಫ್, ಸೆಲ್ಫಿಯನ್ನ ತೆಗೆಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಓಕೆ, ಹಲವಾರು ಜನ ಮುಗಿಬೀಳುವ ಸಾಧ್ಯತೆ ಇದೆ. ಫಾರ್ ದಟ್ ವಾಟ್ ಯು ಹ್ಯಾವ್ ಟು ಡೂ, ಜಸ್ಟ್ ಒಂದು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಕ್ಕೆ ಶುರು ಮಾಡಿದ್ರು ಸಾಕು, ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹರಿಪ್ರಸಾದ್ ಮ್ಯಾಗ್ನಮ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲ್, ಅವರು ನಮ್ಮ ಕೋರ್ಸಲ್ಲಿದ್ದಾರೆ. ಸರ್, ಈ ಲರ್ನಿಂಗ್ ಪ್ರಾಸೆಸ್ ಇಂದ ನಿಮ್ಗೆ ಹೇಗೆ ಲಾಭ ಆಗ್ತಾ ಇದೆ, ಕೆಲವು ಮಾತುಗಳಲ್ಲಿ ಹಂಚ್ಕೊಳ್ಳಿ ಹರಿಪ್ರಸಾದ್. ಲರ್ನಿಂಗ್ ಪ್ರೋಸೆಸ್ ಅಂತಂದ್ರೆ ಅನೇಕ ರೀತಿಯ ಲರ್ನಿಂಗ್ ಪ್ರೋಸೆಸ್ ಇದೆ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ನಮಸ್ಕರಿಸ್ತಾ, ಮೊದಲನೇದಾಗಿ ನಾವು ವಿಡಿಯೋ ನೋಡೋದ್ರಿಂದ, ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಬೆಳವಣಿಗೆ ನಮ್ಮ ಹೇಗೆ ಮಾತಾಡಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಆಟಿಟ್ಯೂಡ್ ಇರಬೇಕು, ಯಾವ ರೀತಿ ಬಿಹೇವ್ ಇರಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ನೋಡಿದಂತ ಸಂದರ್ಭದಲ್ಲಿ ನಾವು ಆ ಒಂದು ಯೂಟ್ಯೂಬ್ ಏನು ಥರ್ಸ್ಡೇ ಒಂದು ಆನ್ಲೈನ್ ಕ್ಲಾಸ್ ಮಾಡಿದಂತ ಸಂದರ್ಭದಲ್ಲಿ 7 ರಿಂದ 8, 8 ರಿಂದ 9 2 ಸೆಷನ್ ನಡೀತವೆ. 2 ಸೆಷನ್ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಒಂದು 3 ಟಾಪಿಕ್ ಕೊಡ್ತಾರೆ. 3 ಟಾಪಿಕ್ ಅನ್ನು ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಂತೆ ನಾವು ಬದಲಾವಣೆ ಆಗ್ತೀವಿ. ಮಾತಾಡ್ತಾ ನಾನು ಫಸ್ಟ್ ಹೀಗೆ ಮಾತಾಡ್ತಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ತೆಡವುತ್ತಿದ್ದೆ, ಎಲ್ಲೋ ಮಿಸ್ಟೇಕ್ ಆಗ್ತಿದ್ವು. ಒಂದು ಏನು ಕ್ಯಾಮ್ರಾ ನೋಡ್ತಿದ್ರೆ ಭಯ ಆಗ್ತಿದ್ವು. ಈ ಕ್ಯಾಮ್ರಾ ನೋಡಿದ್ರೆ ಏನ್ ಭಯನೇ ಇಲ್ಲ, ಆರಾಮಾಗಿ ಮಾತಾಡ್ತಿದ್ದೆ ನಾನು. ಫಸ್ಟ್ ಬಂದ ತಕ್ಷಣ ಸರ್ ಹೇಗೆ ಸೌಂಡ್ ಏನೋ ಮಿಸ್ಟೇಕ್ ಆಗಿದೆ ಅಂತ ಸರ್ಗೆ ಹೇಳಿದೆ. ಏನೋ ವಿಡಿಯೋದಲ್ಲಿ ಏನೋ ಮಿಸ್ಟೇಕ್ ಆಗಿದೆ ತಕ್ಷಣ ಕಂಡು ಹಿಡಿತೀನಿ. ಟೆಕ್ನಿಕಲ್ ಸ್ವಲ್ಪ ಕಲಿತಿದ್ದೀನಿ. ಹಾಗೆ ನಮ್ಮ ಮಾತಾಡೋ ಶೈಲಿ ಬದಲಾಗಿದೆ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಬದಲಾಗಿದೆ, ನಮ್ಮ ಒಂದು ಸಂವಹನ ಕೌಶಲ ಬದಲಾಗಿದೆ, ನನ್ನ ಒಂದು ಆಟಿಟ್ಯೂಡ್ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲದಂತೆ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಬರವಣಿಗೆ ಶೈಲಿ ಬದಲಾಗಿದೆ. ಬರವಣಿಗೆ ಶೈಲಿ ಹೆಂಗ್ ಬದಲಾಗಿದೆ ಅಂತಂದ್ರೆ, ಯೂಟ್ಯೂಬ್ ನೋಡಿದಂತ ಸಂದರ್ಭಕ್ಕೆ ಒಂದು ಕ್ಲೀನ್ ಆಗಿ ನೋಡಿ ಅದಕ್ಕೊಂದು ಕಾಮೆಂಟ್ ಮಾಡ್ತಾ ಇರ್ತೇನೆ. ಕಾಮೆಂಟ್ ಮಾಡ್ತಾ ಇದ್ರೆ ನನ್ನ ಶೈಲಿ ಆಟೋಮೆಟಿಕ್ಲಿ ಬದಲಾಗ್ತಿದ್ದೆ. ಈಗ ಒಂದು ಕವನ ಸಂಕಲನ ಬರ್ದಿದ್ದೆ. ಈಗ ಬರವಣಿಗೆ ಶೈಲಿ ಬಗ್ಗೆ ಹೇಳ್ಬೇಕಂತ ನನಗೆ ಒಂದು ಕವನ ಸಂಕಲನ ಬರ್ದಿದ್ದೆ. ಒಂದು 3-4 ವರ್ಷ ಹಿಂದ್ಗಡೆ ಇಟ್ಕೊಂಡಿದ್ದೆ. 3-4 ವರ್ಷ ಇಟ್ಕೊಳ್ಳೋದು ಬರದೇ ಅದು ಹಂಗೆ ಇಟ್ಕೊಂಡಿದ್ದು, ಮೂಲೆ ಗುಂಪಾಗಿದ್ದೆ. ಬಟ್ ಸರ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವ್ರು ಬಂದು ಬರೀರಪ್ಪ ಒಂದು ಕವನ ಸಂಕಲನ ಬಿಡುಗಡೆ ಮಾಡು ಅಂತ ಹೇಳಿದ್ದಲ್ದೆ ಅವರೇ ಮುನ್ನುಡಿ ಬರೆದುಕೊಟ್ಟು, ಅವರೇ ನನ್ನ ಒಂದು ದೊಡ್ಡ ಸಾಧನೆಗೆ ಪುಟ್ಟ ಹೆಜ್ಜೆ ಅಂತ ಹೇಳ್ತೀವಲ್ಲ, ಹಂಗೆ ಆ ಒಂದು ನನ್ನ ಕವನ ಸಂಕಲನ ಬಿಡುಗಡೆಯಾಗಿ ನಾನು ಒಬ್ಬ ಕವಿಯಾಗಿ, ಲೇಖಕನಾಗಿ ಈ ಒಂದು ವೇದಿಕೆಗೆ ಒಂದು ಗುರುತಿಸ್ಕೊಳ್ಳೋದಕ್ಕೆ ನನಗೊಂದು ವಿಶೇಷತೆ, ಸ್ಥಾನಮಾನ. ಈಗ ಒಂದು ನನ್ನ 4 ಜನಕ್ಕೆ ಪರಿಚಯ ಆಗಿದ್ದೀನಿ. 4 ಜನಕ್ಕೆ ಮಾತಾಡ್ಬೇಕಾದ್ರೆ ಒಂದು ಬಹಳ ಸೊಗಸಾಗಿ ಮಾತಾಡ್ತೀನಿ. ಈಗ 100 ಒಂದಲ್ಲ 2 ಅಲ್ಲ, ಒಂದು 3 days ಕ್ಯಾಂಪ್ ಒಂದು ಅನುಭವ, 2 days ಕ್ಯಾಂಪ್ ಒಂದು ಅನುಭವ, ಆನ್ಲೈನ್ ಕ್ಲಾಸ್ ಒಂದು ಅನುಭವ, ವಿಡಿಯೋದೊಂದು ಅನುಭವ, ಸರ್ ಹತ್ರ ಇಂಟ್ರಾಕ್ಟ್ ಮಾಡ್ತೀವಲ್ಲ ಮಾತಾಡುವಂಥದ್ದು ಅಲ್ಲೊಂದು ಅನುಭವ. ಅವ್ರು 1 ಅಲ್ಲ 2 ಅಲ್ಲ, ನನಗೆ ಈ ಒಂದು 10 ಅನುಭವಗಳಾಗಿದ್ದಾವೆ. ಒಂದು ಬಿಹೇವಿಯರ್, ಆಟಿಟ್ಯೂಡ್, ನನ್ನ ಬಾಡಿ ಲ್ಯಾಂಗ್ವೇಜ್, ನನ್ನ ಕಮ್ಯುನಿಕೇಶನ್ ಸ್ಕಿಲ್, ನನ್ನ ಸ್ಪೀಕಿಂಗ್ ಸ್ಕಿಲ್, ಮತ್ತು ನನ್ನ ವ್ಯಕ್ತಿತ್ವ ವಿಕಸನ, ನನ್ನ ವ್ಯಕ್ತಿತ್ವ ಪರಿವರ್ತನೆ ಆಗಿದೆ. ಹೀಗೆ ಹಲವಾರು ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿದ್ದೀನಿ. ಈಗ ಒಂದೊಂದು ಕವನ ಸಂಕಲನ ಬರೀತಾ ಇದ್ದೀನಿ, ಒಂದು ಲೇಖನಗಳೇನೋ ಬರೀತಿದ್ದೀನಿ. ಹೀಗೆ ಹಲವಾರು ರೀತಿಯಲ್ಲಿ ಹೇಳ್ಕೊಂತ ಹೋದ್ರೆ. ಓಕೆ, ಎಸ್. ಈಗ ನೀವು ಇತ್ತೀಚೆಗೆ ನಡೆದ 2 days ಕ್ಯಾಂಪ್ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತು? ಸರ್ ಅದೇ ಬಹಳ ಎಫೆಕ್ಟಿವ್ ಆಗಿತ್ತು ಸರ್. ನಾನು ಸುಮಾರು ಅಟೆಂಡ್ ಆಗಿದ್ದೆ. 1 days 2 days ಕ್ಯಾಂಪ್ಸ್ ಅಟೆಂಡ್ ಆಗಿದ್ದೀನಿ. ಬಟ್ ಇದು ಎಫೆಕ್ಟ್ ಆಗಿತ್ತು ಹೆಂಗಂತಂದ್ರೆ, ಬಹಳ ಫೋಕಸ್ ಆಗಿದ್ದು, ತಲೆ ಕೈ ಆಗ್ತಿದ್ರ ಅಂತ ಹೇಳಿದ್ರಲ್ಲ, ಹಂಗೆ ನಾನು ಮೊಡಗಟ್ಟಿತ್ತು ಒಳಗಡೆ. ಒಂದು ನನ್ನ ಜಡತ್ವ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಜಡತ್ವ ಅಂತನ್ನ ಒಂದು ಹೊರ ಹೊಮ್ಮಿದ ಅಂತ ಆಯ್ತು ನನ್ನಲ್ಲಿ. ಸುಮ್ಮನೆ ಎಲ್ಲೋ ನನ್ಗೊಂದು ಮಾತಾಡೋ ಕೌಶಲ ಗೊತ್ತಿದೆ, ಆದ್ರೆ ಅದೊಂದು ಹಂತಕ್ಕೆ ಹೇಳ್ತೀನಿ, ಮತ್ತೊಂದು ಹೇಳ್ತೀನಿ. ಅದನ್ನ ಹೇಗೆ ಮಾರ್ಪಾಡು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಪರ್ಫೆಕ್ಟ್ ಆಗಿ ಹೇಳ್ಬಿಡ್ತದ. ನನಗೆ ಗೊತ್ತಿಲ್ಲ ಅದು ಹೇಗೆ ಬದಲಾಯಿತು ಗೊತ್ತಿಲ್ಲ, ಬಟ್ ಆ ಬದಲಾವಣೆ ಆಗಿದ್ದೇನೆ. ಅದನ್ನ ಹೇಗೆ
ನನ್ನ ಒಳಗಡೆ ಸೇರಿ ನೀವೇ ತೆಗೆದಿದ್ದೀರ ಅಂತ ಗುಡ್. ಈಗ ಕೆಲವೊಂದು 3-4 ತಿಂಗಳ ಹಿಂದೆ ನಾವು 3 days ಕ್ಯಾಂಪ್ ಮಾಡಿದ್ವಿ. ಓಕೆ ಸರ್. ಆ 3 days ಕ್ಯಾಂಪ್ ಹೇಗಿತ್ತು ನಿಮ್ಗೆ? 3 days ಕ್ಯಾಂಪ್ ಅನುಭವ ಅಂದ್ರೆ ಬಹುದೊಡ್ಡ ಅನುಭವ. ಅದನ್ನ ಹೇಳಕ್ಕೆ ಒಂದು ರೋಮಾಂಚನ ಅದು. ಒಂದು ಮೊದಲನೇದಾಗಿ ನಾನು ಹೇಳ್ಬೇಕಂತಂದ್ರೆ ಒಂದು ಜಾಗದ ಬಗ್ಗೆ ವಿವರಣೆ ಕೊಟ್ಟೆ ಕ್ಲಾಸ್ ಈ ಒಂದು ಕ್ಯಾಂಪ್ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಏನಂತಂದ್ರೆ ಅದೊಂದು ಪುಟ್ಟ ಸ್ವರ್ಗ ಅದು. ಅದೇಂದು ಒಂದು ದೇವನಹಳ್ಳಿ, ಬೆಂಗಳೂರಿಂದ ದೇವನಹಳ್ಳಿಗೆ ಹೋಗುವಂತಹ ಒಂದು ಜಾಗ ಇದೆ. ಅದು ಡಾಬಾಗೇಟ್ ಅಂತ. ಡಾಬಾಗೇಟ್ ಹೇಳ್ಕೊಂಡ್ಬಿಟ್ಟು ಒಂದು ಕಿಲೋಮೀಟರ್ ದೂರ ಐತೆ. ಅಲ್ಲಿ ಹೋದ್ರೆ ರೆಸಾರ್ಟ್ ರೀತಿಯಲ್ಲಿ ಇದೆ, ದ ಸ್ಕೂಲ್ ಆಫ್ ಏನ್ಸೆಂಟ್ ವಿಜ್ರಮ್ ಅಂತ. ಅಲ್ಲಿ ಹೋದ್ರೆ ಅದ್ರ ಒಳಗಡೆ ಪ್ರವೇಶ ಸಿಕ್ಕರೆ ಸಾಕು ಒಂದು ಪರಿಸರದ ಒಂದು ರಮ್ಯತೆ ನಮ್ಗೆ ಗೊತ್ತಾಗುತ್ತೆ. ಅಲ್ಲೇ ಒಂದು ಮನುಷ್ಯನಿಗೆ ಒಂದು ನೆಮ್ಮದಿ ಸಿಗುತ್ತೆ. ಅದು ಅದನ್ನು ಕಟ್ಟಿದಂತವರು ಮ್ಯಾನೇಜ್ ಮಹಿಳೆ, ಫಾರಿನ್ ಮಹಿಳೆ ಆಗಿರೋರು, ಜಪಾನ್ ಇರಬೇಕು. ಅವ್ರು ಕಟ್ಟಿ ನಿರ್ಮಾಣ ಮಾಡಿರುವಂತದ್ದು ಬಹಳ ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ. ಆ ಒಂದು ಜಾಗದಲ್ಲಿ ಅಲ್ಲಿ ಕಲಿಕೆ ಬರುವಂತವರು ಏನಿದ್ದಾರೆ ಎಲ್ಲರೂ ಸಹ ಬರುವಂತವ್ರು ಎಲ್ಲರೂ ಅಲ್ಲಿ ಯೋಗ ಕಲಿಸುವಂತವ್ರು, ಒಂದು ಲಾಫಿಂಗ್ ಕಲಿಸುವಂತವ್ರು, ಒಂದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅನುಭವ ಇರುವಂತವ್ರು, ಮನಸ್ಸಿಗೆ ನೆಮ್ಮದಿ ಬೇಕಾಗದಂತವ್ರು, ಒಟ್ಟಾಗಿ ಅಂತವರೇ ಬರುವಂತವ್ರು. ಅಂತ ಕ್ಷೇತ್ರದಲ್ಲಿ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ ಅಥವಾ ಆಫ್ಲೈನ್ ಕ್ಲಾಸ್ ಅನ್ನ ವ್ಯವಸ್ಥೆ ಮಾಡಿರ್ತಾರೆ ಸರ್. ಅಲ್ಲಿ ಹೋದ್ರೆ ಅಲ್ಲಿ ಪಿರಮಿಡ್ಗಳ ಆಕಾರ ಇರುತ್ತೆ. ಪಿರಮಿಡ್ ಒಂದು ರೀತಿಯಲ್ಲಿ ದೇವಸ್ಥಾನ, ಎರಡನ್ನೂ ಸಮ್ಮಿಲನ ಮಾಡಿ ಆ ಕಟ್ಟಡಗಳು ಕಟ್ಟಿದಾರೆ. ಕುತ್ಕೊಂಡ್ ಬಿಟ್ರೆ ನಮ್ಗೆ ಎಲ್ಲೋ ಗೊತ್ತಾಗದಂತೆ ನಮಗೆ ಆ ಒಂದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗುತ್ತೆ. ಕಲಿಕೆಗೆ ಒಂದು ನಾವು ಕಲಿಬೇಕಂತ ಒಂದು 50% ಆಸೆ ಇದ್ರೆ, ಇನ್ನೊಂದು ಕಲಿಕೆ ಮೂಲಕ ನಾವು ಆ ಒಂದು ಹುಮ್ಮಸ್ಸನ್ನ, ಉತ್ಸಾಹವನ್ನ, ಕಲಿಬೇಕಂತಕ್ಕಂತ ಒಂದು ತುಡಿತವನ್ನ ಅಲ್ಲಿ ಹುಟ್ಟಿಸುತ್ತೆ. ಆ ಜೊತೆಗೆ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಕಲಿಕೆ ನಮ್ ಫುಲ್ ಎಫೆಕ್ಟಿವ್ ಆಗಿ ಕಲಿಕೆ ಪೂರ್ಣವಾಗ್ತಿದೆ ಅಂತ ನೋಡಿದ್ರೆ ಅಲ್ಲಿ ಹೋದ್ರೆ ಇಲ್ಲಿ ಹರಿಪ್ರಸಾದ್, ನಾವು ತರಬೇತಿ ಮತ್ತು ಮಾರ್ಗದರ್ಶನದ ಮೂಲಕ ನಾವು ಗೈಡ್ ಮಾಡ್ತಾ ಇದ್ದೇವೆ. ಇದು ಹೇಗೆ ಪಾರ್ಟಿಸಿಪೆಂಟ್ಸ್ಗೆ ಲಾಭ ಆಗ್ತದೆ? ಆ ತರಬೇತಿ ಮಾರ್ಗದರ್ಶನ ಅಂತಂದ್ರೆ ದಾರಿ ಯಾರಿಗಾದ್ರೂ ಸಹ, ಯಾರೇ ಆಗಿರ್ಲಿ ಸರ್, ಮಾರ್ಗದರ್ಶನ ಬೇಕೇ ಬೇಕಾಗುತ್ತೆ. ನಾವ್ ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು ಒಂದು ಅನುಭವ ಆಗಿರುವಂತವ್ರು ಹೇಳಲೇಬೇಕು. ನಾನೊಬ್ಬ ಒಂದು ಅಕ್ಷರ ಕವನಗಳನ್ನು ಬರೆದರು, ಒಂದು ರೀತಿಯಲ್ಲಿ ಒಂದು ಲೇಖನಗಳನ್ನ ಬರೆದು ನಾನು ಪ್ರಕಟಣೆ ಮಾಡಿದ್ದೀನಿ ಒಂದೊಂದಲ್ಲಿ. ಬಟ್ ನನಗೊಂದು ಸ್ಪಷ್ಟತೆ ಇರ್ಲಿಲ್ಲ. ನಾನು ಎಲ್ಲೋ ಒಂದ್ ಕಡೆ ಕೇಳಿರುವಂತದ್ದು, ನಮ್ಮ ಹಿರಿಯರು ಹೇಳಿರುವಂತದ್ದು, ನಾವು ಒಂದು ಕಾಶಿಯಿಂದ ಒಂದು ನೊಣ ಹೋಗ್ಬೇಕಂತಂದ್ರೆ ಒಂದು ಜೀವನ ಇಡೀ ಆದ್ರೂ ಆಗಲ್ಲ, 100 ವರ್ಷ ಆದ್ರೂ ಆಗಲ್ಲ. ಆದ್ರೆ ಆ ನೊಣ ಯಾರು ಬಟ್ಟೆ ಮೇಲೆ, ಈ ಕಾಶಿಗೆ ಹೋಗೋರು ಬಟ್ಟೆ ಮೇಲೆ ಇದ್ರೆ ಅದೊಂದೇ ದಿನಕ್ಕೆ ಹೋಗುತ್ತಂತೆ, ಅದೊಂದ್ 2-3 ದಿನಕ್ಕೆ ಹೋಗ್ಬಿಡುತ್ತೆ. ಹಂಗೆ ಮಾರ್ಗದರ್ಶನ ಅಂತಕ್ಕಂಥದ್ದು ಬೇಕೇ ಬೇಕು. ಇಲ್ಲಾಂದ್ರೆ ನಾವು ಆ ಒಂದು ಅಷ್ಟು ಬೇಗ ತಲುಪಬಹುದು. ಅದು ಯಾವಾಗ ತಲುಪ್ತೀವಿ ಗೊತ್ತಿಲ್ಲ. ಗುರಿ ಮುಟ್ಟಕ್ಕೆ ಬಹಳ ಗುರಿ ತಕ್ಷಣ ಹೋಗಿ ತಲುಪಬೇಕು ಅಂತಕ್ಕಂಥ ನಿಗದಿತ ಯಾಕೆ ತಲುಪಬೇಕು, ಯಾವ ರೀತಿಯಲ್ಲಿ ತಲುಪಬೇಕು, ತಲುಪ್ತೀವಿ ಅಂತಕ್ಕಂಥ ಧೈರ್ಯ ತುಂಬುವವರು, ಗುರಿ ತೋರಿಸುವವರು, ಗುರಿ ಎಲ್ಲಿದೆ ಅಂತಕ್ಕಂಥದ್ದು ಸ್ಪಷ್ಟ ದಾರಿ ಗೊತ್ತಿರುತ್ತಲ್ಲ. ಒಂದು ದೀಪ ಇಟ್ಕೊಂಡು ನಾವು ಬ್ಯಾಟ್ರಿ ಇಟ್ಕೊಂಡು ಹೋದ್ರೆ ಹೆಂಗ್ ದಾರಿ ಗೊತ್ತಾಗುತ್ತೋ ಹಂಗೆ ಮಾರ್ಗದರ್ಶನ ನಮಗೆ 100% ಬೇಕೇ ಬೇಕಾಗುತ್ತೆ. ಅದಕ್ಕೆ ನಾನೇ ಉದಾಹರಣೆ ಅಂತಕ್ಕಂಥದ್ದು ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಹರಿಪ್ರಸಾದ್. ಸ್ನೇಹಿತರೆ, ಗಮನಿಸಿದ್ರಲ್ಲ, ಹರಿಪ್ರಸಾದ್ ತಾವು ಕಲಿಕೆಗೆ ಒಡ್ಡಿಕೊಂಡದ್ದಕ್ಕಾಗಿ ಅವರಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಯನ್ನ ನಾವು ಗುರುತಿಸ್ತಾ ಇದ್ದೇವೆ. ನೀವು ಕೂಡ ತರಬೇತಿ ಮತ್ತು ಮಾರ್ಗದರ್ಶನಕ್ಕೆ ಒಡ್ಡಿಕೊಂಡಾಗ, ನಿಮ್ಮ ಮೇಲೆ ನೀವು ಬಂಡವಾಳವನ್ನು ಹೂಡಿಕೊಂಡಾಗ, ಬಿಕಾಸ್ ನನಗೆ ಗೊತ್ತಾಗಿದೆ, ನನಗೆ ತುಂಬ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಗೊತ್ತಿದ್ದಾರೆ, ಆದರೆ ಬೇರೆ ಬೇರೆ ಎಲ್ಲ ಹೇಳ್ತಾರೆ. ಶೇರ್ಸ್ ನಂಬರ್ 1 ಅಂತಾರೆ, ರಿಯಲ್ ಎಸ್ಟೇಟು, ಗೋಲ್ಡು, ಸಿಲ್ವರು ಎಲ್ಲ. ಆದರೆ ದ ನಂಬರ್ 1 ಯಾವುದು ಅಂದರೆ ಸ್ನೇಹಿತರೆ, ಸೆಲ್ಫ್ ಇನ್ವೆಸ್ಟ್ಮೆಂಟ್. ಯಾರು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡ್ತಾರೆ ಅವರೆಲ್ಲ ಅಭಿವೃದ್ಧಿ ಹೊಂದಿದ್ದಾರೆ. ಒಂದ್ಸರಿ ಚಾಟ್ ಬಾಕ್ಸಲ್ಲಿ, ಕಾಮೆಂಟ್ ಬಾಕ್ಸಲ್ಲಿ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತ ಟೈಪ್ ಮಾಡಿ, ಬಿಕಾಸ್ ನಿಮಗಿದು ಅರ್ಥ ಆಗಬೇಕು. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನಮ್ಮ ಮೇಲೆ ನಾವು ಬಂಡವಾಳ ಹೂಡಿಕೊಳ್ಳುವುದಿದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಂತೀರಿ?